ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರ ದೇವರ ಸನ್ನಿಧಿಯಲ್ಲಿ ನವೆಂಬರ್ 27ರಿಂದ ಪ್ರಾರಂಭಗೊಂಡು ಡಿಸೆಂಬರ್ 5ರವರೆಗೆ ಉತ್ಸವ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಇತಿಹಾಸ ಪ್ರಸಿದ್ಧ ಕೋಡಿ ಹಬ್ಬ ಎಂದೇ ಪ್ರಸಿದ್ಧಿ ಪಡೆದ ಕೋಟೇಶ್ವರದ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ವರ್ಷಂಪ್ರತಿ ನಡೆಯುವ ಜಾತ್ರಾ ಮಹೋತ್ಸವವು ನವೆಂಬರ್ 27ರ ಗುರುವಾರದಿಂದ ಪ್ರಾರಂಭಗೊಂಡು ಡಿಸೆಂಬರ್ 5ರವರೆಗೆ ದಿನಂಪ್ರತಿ ಉತ್ಸವ ಹಾಗೂ ಧಾರ್ಮಿಕ ಪೂಜಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಲಿದೆ. ಉತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಾದ ನವೆಂಬರ್ 27ರಂದು ಅಂಕುರೋತ್ಸವ, ನವೆಂಬರ್ 28ರಂದು ಧ್ವಜಾರೋಹಣ, ರಾತ್ರಿ ಬೇರಿ ತಾಂಡವ, ಕೌತುಕ ಬಂಧನ, ಮಯೂರ ವಾಹನೋತ್ಸವ, ನವೆಂಬರ್ 29ರಂದು ರಂಗೋತ್ಸವ, ಪನ್ನಗ ವಾಹನೋತ್ಸವ, ನವೆಂಬರ್ 30ರಂದು ರಂಗೋತ್ಸವ, ವೃಷಭ ವಾಹನೋತ್ಸವ, ಡಿಸೆಂಬರ್ 1ರಂದು ರಂಗೋತ್ಸವ, ಕುಂಜರ ವಾಹನೋತ್ಸವ, ಡಿಸೆಂಬರ್ 2ರಂದು ರಂಗೋತ್ಸವ, ಅಶ್ವ ವಾಹನೋತ್ಸವ, ಡಿಸೆಂಬರ್ 3ರಂದು ರಂಗೋತ್ಸವ, ಸಿಂಹ ವಾಹನೋತ್ಸವ, ಡಿಸೆಂಬರ್ 4ರಂದು ಮಕರ ಲಗ್ನದ ಮುಹೂರ್ತದಲ್ಲಿ ಶ್ರೀಮನ್ಮಹಾರಥೋತ್ಸವ, ಡಿಸೆಂಬರ್ 5ರಂದು ಚೂರ್ಣೋತ್ಸವ, ಅವಭೃತ ಸ್ನಾನ, ರಾತ್ರಿ ಮಾರ್ಕೂಡು, ಮಲ್ಯಾಡಿ, ಮಲಾಡಿ ಹಾಗೂ ತೆಕ್ಕಟ್ಟಿಯ ನಾಡವರಿಂದ ರಾತ್ರಿ ಓಕುಳಿ ಸೇವೆ ನಡೆಯಲಿದೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಂಪ್ರತಿ ಭಜನೆ ಹಾಗೂ ಭಜನೆ ಮಂಗಲೋತ್ಸವ ಸಂಜೆ ನಡೆಯಲಿದೆ ಎಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೆ. ಗೋಪಾಲಕೃಷ್ಣ ಶೆಟ್ಟಿಯವರು ತಿಳಿಸಿದ್ದಾರೆ. ಮಹತ್ವಭಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿಯ ಮಹಾನ್ ರಥೋತ್ಸವ, ಈ ವರ್ಷದ ರಥೋತ್ಸವ ಡಿಸೆಂಬರ್ 4ನೇ ಗುರುವಾರ ದಿನ ನೆರವೇರಲಿಕ್ಕಿದೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಸಿದ್ಧವಾಗಿದೆ. ಮೊನ್ನೆ 22ನೇ ತಾರೀಕಿನ ದಿವಸ ನವೆಂಬರ್ 22ರಂದು ರಥ ಮುಹೂರ್ತ ಆಗಿ ಈಗ ರಥವನ್ನೆಲ್ಲ ಕಟ್ತಾ ಇದ್ದಾರೆ. ಈಗ ಆಮೇಲೆ ನಾಳೆ ದಿನ 27ನೇ ತಾರೀಕಿನ ದಿವಸ ಅಂಕುರಾರೋಹಣ, ಅದರ ನಂತರ 28ನೇ ತಾರೀಕಿನ ದಿವಸ ಧ್ವಜಾರೋಹಣ, ಅದರ ನಂತರ ಪ್ರತಿನಿತ್ಯವೂ ಕೂಡ ದೇವಸ್ಥಾನದಲ್ಲಿ ಉತ್ಸವಾದಿಗಳು ಇದೆಲ್ಲವೂ ಕೂಡ ನಡೀಲಿಕ್ಕಿದ್ದು, ಆಮೇಲೆ ಡಿಸೆಂಬರ್ 4ನೇ ತಾರೀಕಿನ ದಿವಸ ಮಹಾರಥೋತ್ಸವ ನಡೆಯುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ, ಆಮೇಲೆ ದೇವರಿಗೆ ಪೂಜಾದಿಗಳು ಕೂಡ ನೆರವೇರಲಿಕ್ಕೆ ಇದೆ. 27 ಹಾಗೆ 29ನೇ ತಾರೀಕಿನ ದಿವಸ ದೇವರಿಗೆ ರಂಗಪೂಜೆ, ಪನ್ನಗ ವಾಹನೋತ್ಸವ, ಆಮೇಲೆ 30ನೇ ತಾರೀಕಿನ ದಿವಸ ರಂಗಪೂಜೆ, ವೃಷಭ ವಾಹನೋತ್ಸವ, ಆಮೇಲೆ 1ನೇ ತಾರೀಕಿನ ದಿವಸ ರಂಗಪೂಜೆ, ಕುಂಜರ ವಾಹನೋತ್ಸವ, 2ನೇ ತಾರೀಕಿನ ದಿವಸ ರಂಗಪೂಜೆ, ಅಶ್ವ ವಾಹನೋತ್ಸವ, 3ನೇ ತಾರೀಕಿನ ದಿವಸ ದೊಡ್ಡ ರಂಗಪೂಜೆ ಹಾಗೂ ಸಿಂಹ ವಾಹನೋತ್ಸವ ಪೂರ್ವವಾಗಿ ನಡೆಯುತ್ತೆ. ಆಮೇಲೆ 27ನೇ ತಾರೀಕಿನಿಂದ ಪ್ರತಿದಿನವೂ ಕೂಡ ದೇವರಿಗೆ ಶತರುದ್ರಾಭಿಷೇಕ ವಿವಿಧ ಭಕ್ತಾದಿಗಳಿಂದ ನೆರವೇರಲಿಕ್ಕಿದೆ. ಹಾಗೆ 30ನೇ ತಾರೀಕಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. 30ನೇ ತಾರೀಕಿನ ದಿವಸ ರತ್ನಪ್ರಭಾ ಪರಿಣಯ ಎನ್ನುವಂಥ ಯಕ್ಷಗಾನ, ಮಕ್ಕಳ ಯಕ್ಷಗಾನ ನಡೀಲಿಕ್ಕಿದೆ. ಆಮೇಲೆ 1ನೇ ತಾರೀಕಿನ ದಿವಸ ನೃತ್ಯ ಸೌರಭ, ಅದು ಕೂಡ ಇಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿಯೇ ಅಭ್ಯಾಸ ಮಾಡುವಂಥ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಆಮೇಲೆ ನಾಟ್ಯ ವೈವಿಧ್ಯ 2ನೇ ತಾರೀಕಿನ ದಿವಸ ರಾಧಾಕೃಷ್ಣ ನೃತ್ಯ ನಿಕೇತನ ಉಡುಪಿ ಇವರಿಂದ ನೃತ್ಯ ಪ್ರದರ್ಶನ. ಬುಧವಾರ ದಿವಸ ಗಾನ ವೈಭವ, ಇದು ಶ್ರೀಮತಿ ಕಾವ್ಯಶ್ರೀ ಅಜಯರು ಮತ್ತು 5 ಮಂದಿ ಭಾಗವತರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದು ಅತ್ಯಂತ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. 4ನೇ ತಾರೀಕಿನ ದಿವಸ ಶ್ರೀಕೃಷ್ಣ ತುಲಾಭಾರ ಎನ್ನುವಂಥ ಯಕ್ಷಗಾನ ಯಶಸ್ವಿ ಕಲಾವೃಂದ ತೆಕ್ಕಟ್ಟೆ ಇವರ ಮುಖಾಂತರ ನಡೀಲಿಕ್ಕಿದೆ. 5ನೇ ತಾರೀಕಿನ ದಿವಸ ನಾಟ್ಯ ಜಯಂಕಾರ ಅಂತ ನಾಟ್ಯ ವೈವಿಧ್ಯ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ನಡೀಲಿಕ್ಕಿದೆ. ಮೊನ್ನೆ 22ನೇ ತಾರೀಕಿನಿಂದ ಸತತವಾಗಿ ದೇವಸ್ಥಾನದಲ್ಲಿ ಅನೇಕ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮಗಳು ಕೂಡ ನೆರವೇರ್ತಾ ಇದೆ. 5ನೇ ತಾರೀಕಿನ ತನಕ ಮುಂದುವರಿಯುತ್ತೆ. 5ನೇ ತಾರೀಕಿನ ದಿವಸ ಮಾಲಾಡಿ, ಮಲ್ಯಾಡಿ, ತೆಕ್ಕಟ್ಟೆ, ಮಾರ್ಕೋಡು ಇಲ್ಲಿಯ ಬಂಟ ಸಮುದಾಯದವರಿಂದ ಓಕುಳಿ ಮಹೋತ್ಸವ, ಆಮೇಲೆ ತೆಪ್ಪೋತ್ಸವ ನಡೆದು ಯಾತ್ರೆ ಮುಕ್ತಾಯಗೊಳ್ಳುತ್ತೆ. ಇದೊಂದು ಬಹಳ ವಿಶೇಷವಾದಂತಹ ಜಾತ್ರೆ.
ಹಿಂದೆಲ್ಲ 1.5 ತಿಂಗಳ ತನಕ ನಡೀತಾ ಇತ್ತು. ಎಲ್ಲ ಪರಿಸರದಾಗ ಇಡೀ ಕುಂದಾಪುರ ತಾಲೂಕಿನ ಜನಗಳು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ರು. ಈಗ ಸಾಧಾರಣ 1 ವಾರ ಪರ್ಯಂತ ನಡೆಯುತ್ತೆ. ಆದ್ರೆ ಈ ವರ್ಷ ಎಲ್ಲ ಹಬ್ಬಗಳು ಇದಕ್ಕಿಂತ ಮೊದಲೇ ಬಂದಿದೆ. ಕಾಳವರ ಷಷ್ಠಿ, ಆನೆಗುಡ್ಡೆ, ರಥೋತ್ಸವ ಎಲ್ಲವೂ ಕೂಡ ಮುಗಿದಿದೆ. ಆದ್ರಿಂದ ಕೋಟೇಶ್ವರ ಜಾತ್ರೆ ಯಾವ ಮಟ್ಟದಲ್ಲಿ ನಿಲ್ಲುತ್ತೆ ಅಂತ ಈಗ ನಾವು ಕಾದು ನೋಡ್ಬೇಕಾಗಿದೆ. ರವಿರಾಜ್, ವಿಫೋ ನ್ಯೂಸ್, ಪಡುಬಿದ್ರೆ.